ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ನಾನು ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಸಖತ್ ಟೇಸ್ಟಿಯಾಗಿರುವಂತಹ ಕಾಯಿ ಹಾಲಿನ ದಾಲ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ತೊಗರಿಬೇಳೆ 1 ಕಪ್ಪು, ಅದ್ರಾಗ ಅರ್ಧ ಹೆಸರುಬೇಳೆ ತೊಳೆದು 2 ವಿಷಲ್ ಕೂಗಿಸ್ಕೊಳ್ಳೋಣ ಸಾಕು. ಒಂದು ಪ್ಯಾನಿಗೆ ತುಪ್ಪ, ಎಣ್ಣೆ ಸ್ವಲ್ಪ, ಇದು ಬಿಸಿ ಆಗಲಿ. ಪಲ್ಯ ತಿಂದು ಬೋರ್ ಆಗಿದ್ರೆ ಈ ಥರ ಸಿಂಪಲಾಗಿ ದಾಲ್ ಮಾಡ್ಕೊತೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನ, ಚಪಾತಿ ಇಲ್ಲ ಜೀರಾ ರೈಸ್ ಜೊತೆಗಂತೂ ಸೂಪರು. ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಈ ಥರ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿ ಬೇಕು ಅಂತ ಕೇಳ್ತಾರೆ ಮನೇಲೆಲ್ಲ. ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ಹಸಿಮೆಣಸಿನ್ಕಾಯಿ ಉದ್ದುದಕ್ಕೆ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಇವಾಗ ಇದಕ್ಕೆ ಫ್ರೈ ಆಗಿದೆ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಇದು ಕೂಡ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ, ನನಗೆ 2 ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈಗ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡಿ ಹಾಕ್ಕೊಳ್ಳಿ. ಖಾರದ ಪುಡಿ, ಅರಿಶಿನ, ಜೀರಾ ಪೌಡರ್, ಗರಂ ಮಸಾಲ, ಎಣ್ಣೆಲೆ ಫ್ರೈ ಆದರೆ ಹಸಿ ವಾಸನೆ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ. ಆವಾಗ ಟೇಸ್ಟು ಸೂಪರಾಗಿರುತ್ತೆ ದಾಲಿಂದು. ಇಲ್ಲಾಂದರೆ ಅದು ಹಸಿ ಅನಿಸ್ತಾ ಇರುತ್ತೆ, ಚೆನ್ನಾಗಿ ಅನಿಸೋದಿಲ್ಲ. ಈ ಥರ ಫ್ರೈ ಮಾಡ್ಕೊಳ್ಳಿ, ಟೇಸ್ಟ್ ಮಾತ್ರ ಸೂಪರ್ ಅನಿಸುತ್ತೆ. ಬಿಸಿ ಬಿಸಿ ಅನ್ನ ಪಕ್ಕದಾಗಿ ಈರುಳ್ಳಿ ಬಿಟ್ಟರೆ ಸೂಪರಲ್ಲ ಇದು. ತಿನ್ನೋದಕ್ಕೆ ಮಜನೇ ಬೇರೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಬೇಯಿಸಿಟ್ಕೊಂಡಿರುವಂತಹ ದಾಲ್ ಹಾಕೋತಿದ್ದೀನಿ ನೋಡಿ. ಜಸ್ಟ್ 5 ಮಿನಿಟ್ಸ್ ಒಳಗೆಲ್ಲ ರೆಡಿ ಆಗಿಬಿಡುತ್ತೆ. ಕಾಯಿ ಹಾಲು, ಈ ಥರ ಕಾಯಿ ಹಾಲು ಹಾಕ್ಕೊಂಡು ಮಾಡ್ಕೊತೀನಿ. ಸಖತ್ತಾಗಿರುತ್ತೆ ದಾಲ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. 1-2 ಚಪಾತಿ ತಿನ್ನೋರು 4-5 ತಿಂತಾರೆ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿಸ್ಕೊಂಡ್ರೆ ನಿಮ್ಮ ಕಾಯಿ ಹಾಲಿನ ದಾಲ್ ರೆಡಿ ಆಗಿಬಿಡುತ್ತೆ. ಏನಂತೀರ ಫ್ರೆಂಡ್ಸ್? ನೋಡ್ತೀರಲ್ವ ನನ್ನ ವೀಡಿಯೋನ? ನೋಡಿ, ಲೈಕ್ ಆ್ಯಂಡ್ ಕಮೆಂಟ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು. ಇದು ಒಂದು ಸತಿ ಕೈ ಆಡಿಸ್ಕೊಂಡ್ಬಿಡೋಣ. ಇವಾಗ ನಮ್ಮ ದಾಲ್ ರೆಡಿ ಆಗುತ್ತೆ ತಿನ್ನೋದಕ್ಕೆ. ಸಖತ್ ಟೇಸ್ಟಿಯಾಗಿರುವಂತಹ ಕಾಯಿ ಹಾಲಿನ ದಾಲ್ ರೆಡಿ. ಬಿಸಿ ಬಿಸಿ ಅನ್ನ, ಪಕ್ಕದಲ್ಲಿ ಈರುಳ್ಳಿ, ಲೆಮನ್ನು, ದಾಲ್ ಉದ್ಬಿಟ್ರೆ ಸೂಪರು. 1-2 ತುತ್ತು ಜಾಸ್ತಿನೇ ತಿಂತೀರಾ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.